ಇನ್ನು ಮತ್ತೊಂದು ಕಡೆಯಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡಿ ಈಗ ಆಸ್ಪತ್ರೆ ಪಾಲಾಗಿರುವಂತಹ ಸೈಕೋ ರಂಜನ್ ಪ್ರಕರಣವನ್ನು ನೋಡೋಣ. ಈಗ ಈತನಿಗೆ ಮತ್ತಷ್ಟು ಸಂಕಷ್ಟ ಹೆಗಲಿಗೆ ಹೇರಿಕೊಂಡಿದೆ. ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹಲ್ಲೆ ಪ್ರಕರಣ ಆಗಿತ್ತು. ಪ್ರಕರಣವನ್ನು ಈಗ ಪೊಲೀಸ್ ಕಮಿಷನರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕೂಲಂಕುಷವಾಗಿ ತನಿಖೆಯಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಮದುರೈನ ಆಸ್ಪತ್ರೆಯಲ್ಲಿ ರಂಜನ್ ಚಿಕಿತ್ಸೆ ಪಡಿತಾ ಇದ್ದಾನೆ. ಈತನ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ಡಿಸ್ಚಾರ್ಜ್ ಆದ ಬಳಿಕ ಈತನ ವಿರುದ್ಧ ಏನು ಕ್ರಮ ಆಗಬೇಕು ಆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಎಲ್ಲಿ ಹೋಗುತ್ತೆ ಮಕ್ಕಳ ಮೇಲೆ ಹಲ್ಲೆ ಮಾಡಿದಂಥ ಒಂದು ಪಾಪ ಇಂಚಿಂಚು ಕಾಡ್ತಾ ಇದೆ ಈತನಿಗೆ. ಈಗ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಈತನಿಗೆ ಆ ಸಂಕಷ್ಟ ತಪ್ಪಿಲ್ಲ. ಮದುರೈನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕೆ ಈ ಸೈಕೋ ರಂಜನ್ಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಸೊ ಪ್ರತಿನಿತ್ಯ ಆತನ ಹೆಲ್ತ್ನ ಕುರಿತಾಗಿ ಮೆಂಟಲ್ ಹೆಲ್ತ್ ಬೇಸಿಕಲಿ ಆತನಿಗೇನಂತ ದೊಡ್ಡದೇನಾಗಿಲ್ಲ, ಸೈಕೋ ಮನಸ್ಥಿತಿ ಇರೋದ್ರಿಂದ ಆತನಿಗೆ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಅದರ ಪ್ರತಿನಿತ್ಯದ ರಿಪೋರ್ಟನ್ನು ಪೊಲೀಸರು ಪಡಿತಾ ಇದ್ದಾರೆ. ಡೈಲಿ ರಿಪೋರ್ಟ್ ಹಾಗೂ ಫೋಟೋವನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈತ ಡಿಸ್ಚಾರ್ಜ್ ಆದ ಬಳಿಕ ವಿಚಾರಣೆ ನಡೆಸೋಕೆ ಜೊತೆಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಕ್ಕಳ ಆಯೋಗದಿಂದ ಕೂಡ ಘಟನೆ ಮಾಹಿತಿಗೆ ಸೂಚನೆ ನೀಡಲಾಗಿದೆ. ಮಕ್ಕಳ ಹೇಳಿಕೆಗಳನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಪೋಷಕರ ಹೇಳಿಕೆಯನ್ನು ಕೂಡ ಈಗ ಅವರು ದಾಖಲು ಮಾಡಿಕೊಂಡಿದ್ದಾರೆ. ಸೊ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಆತ ಹೊರಬಂದ ಬಳಿಕ ಮತ್ತೊಮ್ಮೆ ಅವ್ರದೇ ಸ್ಟೈಲಲ್ಲಿ ಡ್ರಿಲ್ ಮಾಡಲಿಕ್ಕೆ ಈಗ ಪೊಲೀಸರು ಸಿದ್ಧರಾಗಿದ್ದಾರೆ.